ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಒಂದು ಘೋಷಣೆಯನ್ನು ಮಾಡಿದ್ದೆ. ಆ ಘೋಷಣೆ ಏನಪ್ಪ ಅಂತಂದರೆ, ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಬೇಕು, ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 71 ಮೆಡಿಕಲ್ ಕಾಲೇಜುಗಳಿದ್ದಾವೆ. ಆ 71 ಮೆಡಿಕಲ್ ಕಾಲೇಜುಗಳಲ್ಲಿ 22 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಉಳಿದ ಜಿಲ್ಲೆಗಳಲ್ಲೂ ಕೂಡ ಹಂತವಾಗಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿವಾನಂದ, ಬಿಜಾಪುರದಲ್ಲೂ ಕೂಡ ಮೆಡಿಕಲ್ ಕಾಲೇಜನ್ನು, ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ. ಸಿದ್ದರಾಮಯ್ಯವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಭೈರತಿ ಅವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರು, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು, ಹಾಗೂ ಕಗ್ಗಡಿಗೆಯವರು, ನಮ್ಮ ದೂರ ಒಂದರ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರು ಜಾರ್ಜ್ ಅವರು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರ್ವಿಸ್ ಮಾಡ್ಕೊಂಡಿದ್ರು, ಇವತ್ತು ಅದನ್ನು ಮುರಿದಿದ್ದಾರೆ ರೆಕಾರ್ಡ್. ಇವತ್ತೆಲ್ಲ ಮುರಿದಿದ್ದು, ಇವತ್ತು ರೆಕಾರ್ಡ್. ನಿನ್ನೆ ಸಮ ಆಗಿತ್ತು, ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ 3ನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರಲ್ಲ, ಅದಕ್ಕೆ ಗೌರವಿಸುವಂಥದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಆಯಿತು ಸರ್. ಗೌರವ ಅಂದ್ರೆ ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಅವರಿಗೆ ಮಾಡ್ತಾರೆ? ಈಗ ಯಾಕೆ ಕಾಳಜಿ ಮಾಡ್ತಾರೆ? ಗಾಂಧಿ ತರ ಕಾಯೋದು ಸಸ್ಪೆನ್ಸ್ ಇರ್ಬೇಕಲ್ಲ, ಅದು ಮಾಡ್ತಾರೆ. ಮತ್ತೆ ಗೌರವ ಸ್ವೀಕಾರಗಳು ಮಾಡ್ತಾರೆ. ತುಲಾಭಾರ ಅಂತಾರಲ್ಲ, ಗೌರವ ಸ್ವೀಕಾರ ಸೂಕ್ತ ಗೌರವ ಮಾಡ್ತಾರೆ. ಬಿಜಾಪುರದವರು ಉದಯ ವಿಶಾಲತೆ ಅನ್ನೋರು, ಇಂದಿರಾ ಗಾಂಧಿ ಅವರ ಮತ್ತು ದಿಲ್ಲಿಗಂತವ್ರು, ಬಂಗಾರ ಮುಗಿದಂಥವ್ರು. ನಾವೇನು ಬರಗಾಲ ಏನು ಮಾಡ್ತೀವಿ ತಿಳ್ಕೊಂಡ್ರಿ, ನಾನು ಕೊಡ್ರಿ ತಿಳ್ಕೊಂಡ್ರಿ. ನಾವು ಬರಗಾಲದಾಗ ಮಾಡೀವಿ, ಈಗ ನೀರು ಬರ್ತಾವ. ಈಗ ಏನು ಮಾಡ್ತೀವಿ ನಾವು? ಬರಗಾಲದಾಗ ನಾವು ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ ಕರ್ನಾಟಕ ತೂಗಿದ್ದೀವಿ ಯುದ್ಧದ ಸಲುವಾಗಿ. ಬೇರೆ ಸಲುವಾಗಲ್ಲ, ಯುದ್ಧದ ಸಲುವಾಗಿ ನೋಡಿ ಅದನ್ನು ತಿರ್ಚುವಂತ ನಡೆದಿತ್ತು. ಬೇಡ ಘೋಷಣೆ ಹೋಗ ಏನ್ರಿ, ಕಾಂಟ್ರವರ್ಸಿ ಬೇಡ ಏನ್ರಿ, ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಅವನ್ನು ಕೂಡ ಉದ್ಘಾಟನೆ ಮಾಡ್ಕೊಂಡು ಸಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಕೇಂದ್ರ ಕಾರಾಗೃಹಕ್ಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ. ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದೆ, CC ಕ್ಯಾಮ್ರಾದ ಕೆಲಸ ಇದೆ, ಇನ್ನೊಂದು 15 ಕೋಟಿ ರೂಪಾಯಿ ಬೇಕಾಗ್ತದೆ. ಅದನ್ನು ಕೂಡ ನಾನೇ ಗೃಹ ಮಂತ್ರಿ ಇದ್ದಾಗ ಅದನ್ನು 100 ಕೋಟಿ ರೂಪಾಯಿ ವರ್ಷ ಕೊಟ್ಟು ಅದನ್ನು ಕಾರಾಗೃಹ, ನಮ್ಮ ಹಳೆ ಕಾರಾಗೃಹ ಅಂತೇಳಿ ಅದನ್ನು ಮಾಡಿಸಿದ್ದೆ. ಇನ್ನೊಂದು 15 ಕೋಟಿ ಅನುದಾನ ಬೇಕಾಗಿದೆ, ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ವಿ. ಅದನ್ನೊಂದು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಒಂದು, ಅದು ಕೂಡ ಏನೋ ಪ್ರಗತಿಯಲ್ಲಿದೆ. ಇನ್ನೂ 3-4 ನೆಕ್ಸ್ಟ್ ಹಂತದಲ್ಲಿ ಮಾಡ್ತೀವಿ. ಈಗ ಪಂಚಮಸಾಲಿ ಸಮಾಜದ ಮುಖಂಡರು ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಗಿದೋದ ಕತೆ. ಎಲ್ಲರೂ ಈಗ ಕೂಡಲ ಸಂಗಮ ಸ್ವಾಮಿಗಳು ಈಗಾಗಲೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಕೂಡಿ. ಅದರಲ್ಲಿ ಯಾವುದೂ ಕೂಡ ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇವತ್ತು ಅವರ 2A ಹೋರಾಟ, ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ. ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು, ಹೆಮ್ಮೆ ಇರಬೇಕು ಆ ಸಮಾಜಕ್ಕೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ.
ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.